ಪ್ರಿಯ ವಿದ್ಯಾರ್ಥಿಗಳೇ, ಜೀವಕ್ರಿಯೆಗಳು ಮುಂದುವರೆದ ಭಾಗ. ಪ್ರಶ್ನೆ 35 ನೋಡ್ರಿ. ಗಾಯಗೊಂಡ ವ್ಯಕ್ತಿಯು ರಕ್ತದ ಒತ್ತಡ ಕಡಿಮೆಯಾಗುತ್ತದೆ ಏಕೆ? ಗಾಯಗೊಂಡ ವ್ಯಕ್ತಿಯು ರಕ್ತದ ಸೋರಿಕೆಯ ಕಾರಣ ರಕ್ತದ ಒತ್ತಡ ನಷ್ಟವಾಗಿ ಹೃದಯದ ಪಂಪಿಂಗ್ ವ್ಯವಸ್ಥೆಯ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಹಾಗಾಗಿ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ. ಪ್ರಶ್ನೆ 36. ರಕ್ತನಾಳಗಳ ವಿಧಗಳನ್ನು ಹೆಸರಿಸಿ. ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳಗಳು. ಇವು ರಕ್ತನಾಳಗಳ ವಿಧಗಳಿವು. ಓಕೆನಾ? ಪ್ರಶ್ನೆ 37. ಅಪಧಮನಿ ರಕ್ತನಾಳವು ಅಭಿಧಮನಿಗಳಿಗಿಂತ ಭಿನ್ನವಾಗಿದೆ ಹೇಗೆ ಮತ್ತು ಏಕೆ? ಅಪಧಮನಿಗಳು ದಪ್ಪನೆಯ ಭಿತ್ತಿಯನ್ನು ಹೊಂದಿದೆ ಮತ್ತು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ. ಆದರೆ ಅಭಿಧಮನಿಗಳು ತೆಳು ಭಿತ್ತಿಯನ್ನು ಹೊಂದಿವೆ, ಏಕೆಂದರೆ ಹೃದಯವು ಪಂಪ್ ಮಾಡಿದಾಗ ಹೃದಯದಿಂದ ರಕ್ತವು ಹೆಚ್ಚು ಒತ್ತಡದಿಂದ ದೇಹದ ವಿವಿಧ ಭಾಗಗಳಿಗೆ ಅಥವಾ ಶ್ವಾಸಕೋಶಗಳಿಗೆ ಸಾಗಿಸಲ್ಪಡುವಾಗ ನಾಳಗಳ ಮೇಲೆ ಹೆಚ್ಚು ಒತ್ತಡ ಬೀಳುವುದರಿಂದ ಆ ನಾಳಗಳ ಭಿತ್ತಿಯು ದಪ್ಪನಾಗಿರುವುದು ಅವಶ್ಯಕ. ಆದರೆ ಹೃದಯಕ್ಕೆ ಬಂದು ಸೇರುವ ಅಭಿಧಮನಿಗಳು ಕಡಿಮೆ ಒತ್ತಡವನ್ನು ಹೊಂದಿರುವುದರಿಂದ ಈ ನಾಳಗಳು ತೆಳು ಭಿತ್ತಿಯನ್ನು ಹೊಂದಿವೆ. ಓಕೆನಾ? ಪ್ರಶ್ನೆ 38 ನೋಡ್ರಿ. ದೇಹದಲ್ಲಿ ದುಗ್ಧರಸು ಹೇಗೆ ಉಂಟಾಗುತ್ತದೆ? ಲೋಮನಾಳಗಳ ಭಿತ್ತಿಯಲ್ಲಿ ಕಂಡುಬರುವ ರಂಧ್ರಗಳ ಮೂಲಕ ಪ್ಲಾಸ್ಮಾ ಪ್ರೋಟೀನ್ ಮತ್ತು ರಕ್ತ ಜೀವಕೋಶಗಳು ಅಂಗಾಂಶಗಳಲ್ಲಿನ ಅಂತರಕೋಶೀಯ ಅವಕಾಶದೊಳಗೆ ಪ್ರವೇಶಿಸಿ ದುಗ್ಧರಸವನ್ನು ಉಂಟು ಮಾಡುತ್ತವೆ. ಪ್ರಶ್ನೆ 39 ನೋಡ್ರಿ. ಪ್ರಶ್ನೆ 39. ದುಗ್ಧರಸದ ಕಾರ್ಯವೇನು? ದುಗ್ಧರಸವು ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ ಮತ್ತು ಜೀವಕೋಶದ ಹೊರಗಿರುವ ಅಧಿಕ ದ್ರವ ಪದಾರ್ಥವನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡುತ್ತದೆ. ಪ್ರಶ್ನೆ 40. ಸಸ್ಯಗಳಲ್ಲಿ ಬೇರುಗಳು ಹೀರಲ್ಪಟ್ಟ ನೀರು ಖನಿಜಾಂಶಗಳು ಸಸ್ಯದ ಎತ್ತರದಲ್ಲಿರುವ ಎಲೆಗಳಿಗೆ ಹೇಗೆ ಸಾಗಿಸಲ್ಪಡುತ್ತದೆ? ಸಸ್ಯದ ಪತ್ರರಂಧ್ರಗಳು ದೇಹದಲ್ಲಿನ ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆ ಮಾಡುವ ಮೂಲಕ ಮೇಲ್ಮುಖ ಒತ್ತಡವನ್ನು ಏರ್ಪಡಿಸಿ ನೀರು ಮೇಲ್ಮುಖ ಚಲನೆಗೆ ಸಹಾಯ ಮಾಡುತ್ತದೆ. ಪ್ರಶ್ನೆ 41. ವಿಸರ್ಜನೆ ಎಂದರೇನು? ದೇಹದಲ್ಲಿ ಚಯಾಪಚಯ ಚಟುವಟಿಕೆಗಳು ಉತ್ಪತ್ತಿ ಮಾಡುವ ನೈಟ್ರೋಜನ್ ಯುಕ್ತ ವಸ್ತುಗಳನ್ನು ಹೊರಹಾಕುವ ಜೈವಿಕ ಪ್ರಕ್ರಿಯೆಯನ್ನು ವಿಸರ್ಜನೆ ಎನ್ನುವರು. 42. ಪ್ರಶ್ನೆ 42 ನೋಡ್ರಿ. ಸಸ್ಯಗಳಲ್ಲಿ ವಿಸರ್ಜನೆ ಹೇಗೆ ನಡೆಯುತ್ತದೆ? ಸಸ್ಯಗಳು ಹೆಚ್ಚಿನ ಪ್ರಮಾಣದ ನೀರನ್ನು ಬಾಷ್ಪೀಕರಣದ ಮೂಲಕ ಹೊರಹಾಕುತ್ತವೆ ಮತ್ತು ತನ್ನಲ್ಲಿ ಉಂಟಾದ ತ್ಯಾಜ್ಯಗಳನ್ನು ಮೃತ ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹಿಸಿ ಇಡುತ್ತವೆ. ಇವುಗಳು ಉದುರಿ ಹೋಗಿ ತ್ಯಾಜ್ಯ ವಿಸರ್ಜನೆಗೆ ಒಳಪಡುತ್ತದೆ. ಇನ್ನು ರಾಳ ಅಂಟುಗಳ ರೂಪದಲ್ಲಿ ಸಹ ವಿಸರ್ಜಿಸಲ್ಪಡುತ್ತವೆ. ಅಧ್ಯಾಯದಲ್ಲಿ ಬರುವ ಚಿತ್ರಗಳು ಯಾವಪ್ಪ ಅಂತಂದರೆ ಇವು ನೋಡ್ರಿ. ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಚಿತ್ರಗಳು ಯಾವಪ್ಪ ಅಂತಂದರೆ ಎರಡು ನೋಡ್ರಿ. ನೆಫ್ರಾನ್ನ ರಚನೆ, ಮಾನವನ ಹೃದಯದ ಛೇದನೋಟ. ಮಾನವನ ಹೃದಯದ ಛೇದನೋಟ ನೋಡ್ರಿ. ಇದು ಭಾಗಗಳನ್ನು ಕೂಡ ಇಲ್ಲದಾವ. ಓಕೆನಾ? ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಅಧ್ಯಾಯ ನಿಯಂತ್ರಣ ಮತ್ತು ಸಹಭಾಗಿತ್ವ ಕ್ವಶನ್ ಆನ್ಸರ್, ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ಆನ್ಸರ್ಗಳು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿಲ್ಲ ಅಂತಂದರೆ ಶೇರ್ ಮಾಡಿರಿ. ಓಕೆ? ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ? ಥ್ಯಾಂಕ್ ಯು.